ನಮಸ್ತೆ ಸ್ನೇಹಿತರೆ, ಇದು ಕೇರಳ ಟೈಪಿಂದು ಆಪಮ್ ಮತ್ತು ಎಗ್ ರೋಸ್ಟ್ ಮಾಡ್ತಾಯಿದ್ದೇನೆ. ಇದು ಸ್ಪೆಷಲ್ಲು, ನೀವು ನೋಡಿರ್ತೀರ ತುಂಬ, ಆದರೂ ನಾನು ಮಾಡೋ ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ. ಈಸಿ ಮೊಟ್ಟೆ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಗರಂ ಮಸಾಲ, ಉಪ್ಪು, ರೆಡ್ ಚಿಲ್ಲಿ ಪೌಡರು ಮತ್ತು ಮೆಣಸು ಪುಡಿ ಇಷ್ಟನ್ನು ಹಾಕ್ಬಿಟ್ಟು ಇವತ್ತು ನಾನೊಂದು ಎಗ್ ಮಸಾಲ ಮಾಡ್ತೀನಿ. ಆಪಪ್ ಮಾಡೋಕ್ಕೆ ಅಕ್ಕಿ, ದೋಸೆ ಅಕ್ಕಿ, ರೇಷನ್ ಅಕ್ಕಿನೂ ಆಗುತ್ತೆ. 2 ಪಾವು ಹಾಕಿದ್ದೀನಿ. ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ಪು ಅವಲಕ್ಕಿ, ಸ್ವಲ್ಪ ಮೆಂತೆ, ಇದು ತೆಂಗಿನಕಾಯಿ ನೀರು 2 ದಿನದ ಮೊದಲು ತೆಗೆದು ಒಂದು ಸಕ್ಕರೆ ಹಾಕಿಟ್ಟಿದ್ದೆ. ತೆಂಗಿನಕಾಯಿ ಹೋಳು ಇದು ನೆನೆಸ್ಬಿಟ್ಟಿದ್ದೀನಿ. ಒಂದು 7-8 ಗಂಟೆ ನೆನೆಸಿಟ್ಟಿರೋದು. ತೆಂಗಿನಕಾಯಿ ತುರಿದ್ಬಿಟ್ಟು ಅದ್ರ ಜೊತೆ ನಾನೀಗ ನೈಸಾಗಿ ರುಬ್ಕೊಳ್ತೀನಿ. ಚೆಂದಾಗಿ ನೆಂದಿರಬೇಕು ನೋಡಿ, ಚೆಂದಾಗಿ ನೆಂದಿದೆ. ಈಗ ಅದನ್ನು ರುಬ್ಬಿ ನಾನು ಇಡ್ತೀನಿ. ಅರ್ಧ ಹೋಳು ತೆಂಗಿನಕಾಯಿ ಹಾಕಿದರೆ ಸಾಕು. ಆದಷ್ಟು ಬಿಳಿದು ಮಾತ್ರ ಹಾಕಿ. ನಾನು ಆಪಮ್ಮಿಗೆ ಅಕ್ಕಿ, ಅವಲಕ್ಕಿ, ಮೆಂತೆ, ತೆಂಗಿನ ತುರಿ ಮತ್ತು ತೆಂಗಿನಕಾಯಿ ನೀರು ಇಷ್ಟನ್ನು ಹಾಕ್ಬಿಟ್ಟು ರುಬ್ಬಿದ್ದೆ, ನೀವು ನೋಡಿದರೆ. ಅದನ್ನು ಈಗ ನೋಡಿ ಈ ಥರ ಒಳ್ಳೆ ಇದಾಗಿದೆ. ನಾನು ಸ್ವಲ್ಪ ಸೋಡಾ, ಸ್ವಲ್ಪ 1/4 ಸ್ಪೂನ್ ಸೋಡಾ, 3 ಸ್ಪೂನ್ ಸಕ್ಕರೆ ಮತ್ತು 1 ಸ್ಪೂನು ಉಪ್ಪು, ಈ 3 ಈಗ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ತೀನಿ. 2 ಟೊಮೆಟೊನ ಬೇಯಿಸ್ಕೊಂಡಿದ್ದೀನಿ. ಇದನ್ನು ನಾನೀಗ ಆಮೇಲೆ ಪೇಸ್ಟ್ ಮಾಡ್ತೀನಿ. ನಾನು ಈ ಥರ ಕಟ್ ಮಾಡಿಬಿಟ್ಟು ಈಗ ರೋಸ್ಟ್ ಮಾಡ್ತಾ ಇದ್ದೀನಿ. ಇದು ಗರಂ ಮಸಾಲ, ಇದು ಮೆಣಸು, ಇದು ರೆಡ್ ಚಿಲ್ಲಿ ಪೌಡರು, ಇದು ಉಪ್ಪು. ಇದನ್ನು 1 ಸ್ಪೂನು ಚಿಲ್ಲಿ ಪೌಡರ್, 3/4 ಸ್ಪೂನು ಪೆಪ್ಪರ್ ಪೌಡರ್, ಮೆಣಸು ಪೌಡರ್, ಇದು 1.5 ಸ್ಪೂನು ಗರಂ ಮಸಾಲ. ಇದು ಮನೆಯಲ್ಲೇ ಮಾಡಿದ ಗರಂ ಮಸಾಲ, ಅದರಿಂದ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ. ಇದು ಟೇಸ್ಟಿಗೆ ತಕ್ಕಂಗೆ ಉಪ್ಪು, ನಾನು ಇದರಲ್ಲಿ 1 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಇದು ಹಾಕ್ಬಿಟ್ಟು ಇದನ್ನು ಪೇಸ್ಟ್ ಮಾಡಿ ಚೆಂದಾಗಿ ಹುರ್ಕೊಳ್ತೀನಿ. ಆಮೇಲೆ ನಾನು ಅದಕ್ಕೆ ಈ ಟೊಮೆಟೊ ಮತ್ತು ಈರುಳ್ಳಿನ ಪೇಸ್ಟ್ ಮಾಡ್ಕೊಂಡು ಅದರಲ್ಲಿ ಹಾಕ್ತೀನಿ. ಈಗ ಈ ಥರ ಕಲರ್ ಬಂದಿದೆ. ಈ ಥರ ಕಲರ್ ಬಂದಾಗ ನಾನು ಟೊಮೆಟೊ ಮತ್ತು ಈರುಳ್ಳಿನ ಬೇಯಿಸ್ಕೊಂಡು ಪೇಸ್ಟ್ ಮಾಡಿದ್ದೆ, ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೇರಿಸ್ಕೊಂಡು ಈ ಥರ ನೀರೇನು ಹಾಕ್ಬೇಕಂತ ಇಲ್ಲ. ಇದರಲ್ಲೇ ಈ ಮಸಾಲೆ ಅಂದರೆ ಇಷ್ಟೇ, ಸ್ವಲ್ಪ ತಿಕ್ಕಾಗೇ ಇರಬೇಕು, ಅದಕ್ಕೆ ನೀರೇನ. ಆದರೆ ನಾನು ಸ್ವಲ್ಪ ಈ ಮಿಕ್ಸಿಲಿ ಮಸಾಲೆ ಇರೋದ್ರಿಂದ ಅದಕ್ಕೊಂಚೂರು ನೀರು ಆ್ಯಡ್ ಮಾಡಿಬಿಟ್ಟು ಇದಕ್ಕೊಂದು ಸ್ವಲ್ಪನೇ ಹುಯ್ತೀನಿ. ಇದೆಲ್ಲ ರೆಡಿಯಾಗಿದೆ ನೋಡಿ. ನಾನು ಮೊಟ್ಟೆ ಬೇಯಿಸ್ಬಿಟ್ಟು ಅದನ್ನು ಮೆಲ್ಲಗೆ ಒಂಚೂರು ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಅದ್ರ ಮೇಲೆ ಚೆನ್ನಾಗಿ ಕಾಣೋಕ್ಕೋಸ್ಕರ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಟೇಸ್ಟು ಇರುತ್ತೆ, ಚೆಂದಾಗೂ ಕಾಣುತ್ತೆ. ಇದು ಎಗ್ ಕರಿ ಈಗ ರೆಡಿಯಾಗಿದೆ. ಎಗ್ ಮಸಾಲ, ಕರಿ ಅಲ್ಲ, ಎಗ್ ಮಸಾಲ ರೆಡಿಯಾಗಿದೆ. ನಾನು ತೋರಿಸ್ತೀನಿ ನೋಡಿ. ಈ ಥರ ಇದು ಎಗ್ ಮಸಾಲ ತುಂಬ ಟೇಸ್ಟಿಯಾಗಿರುತ್ತೆ. ನೀವೆಲ್ಲರೂ ಮಾಡಿ ನೋಡಿ. ಇದ್ರ ಜೊತೆಗೀಗ ನಾನು ಆಪಪ್ ಮಾಡ್ತೀನಿ, ಅದು ನೋಡಿ. ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮಕ್ಕಳಿಗೆಲ್ಲ ತುಂಬ ಇಷ್ಟ. ವಾರಕ್ಕೊಂದ್ಸತಿ ನಾವು ಇದು ಮಾಡ್ತೀವಿ. ಇದು ಆಪಮ್ ಮಾಡೋ ಪಾತ್ರೆ, ನೀವೆಲ್ಲರೂ ನೋಡಿರ್ತೀರ, ಆದರೂ ನಾನೊಂದು ಹೇಳಿದೆ ಅಷ್ಟೇ. ಈಗ ಹಿಟ್ಟನ್ನು ತೆಗೆದುಬಿಟ್ಟು ಫಸ್ಟ್ ಒಂದು
ನೋಡಿ ಸೌಟಲ್ಲಿ ಒಂದು ಸೌಟ್ ಹಾಕ್ಬಿಟ್ಟು ಆಮೇಲೆ ಈಗ ತುಂಬ ಜನ ತುಂಬ ಥರದಲ್ಲಿ ತೋರಿಸಿರ್ತಾರೆ. ಇದು ನಾನು ಮಾಡೋ ರೀತಿಯಲ್ಲಿ ತೋರಿಸಿದ್ದೀನಿ. ಒಂಚೂರು ಫಸ್ಟ್ ಒಂದು 2ಕ್ಕೆ ಮಾತ್ರ ಎಣ್ಣೆ ಹಾಕೋದು, ಆಮೇಲೆ ಏನು ಎಣ್ಣೆ ಹಾಕ್ಬೇಕಂತ ಇಲ್ಲ. ಇದು ನೋಡಿ ಈ ಥರ ತುತ್ತ ಬೀಳ್ತಾ ಇದೆ, ಅದರ ಅರ್ಥ ಹಿಟ್ಟೆಲ್ಲ ಚೆಂದಾಗಿ ಆಗಿದೆ ಅಂತ ಅರ್ಥ. ಈಗ ಇದನ್ನು ನಾನು ಇದರಲ್ಲಿ ಮುಚ್ಚಿಡ್ತೀನಿ. ನೋಡಿ ಬಂದಿದೆ ಈ ಥರ ಬ್ರೌನ್ ಥರ, ಸೈಡೆಲ್ಲ ಬ್ರೌನ್ ಆಗಿಬಿಟ್ಟು ಒಳಗಡೆ ಬೆಳ್ಳಗೆ ಇದೆ. ಸೆಂಟರಲ್ಲಿ ಸ್ವಲ್ಪ ಸಾಫ್ಟ್ ಆಗಿರುತ್ತೆ, ಸೈಡೆಲ್ಲ ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ. ನೋಡಿ ಇದು 2ನೇದು ಹಾಕಿದ್ದೀನಿ. ಇದು ಸ್ವಲ್ಪ ಕ್ರಿಸ್ಪಿ ಮಾಡಲಿಲ್ಲ, ಯಾಕೆಂದರೆ ನಮ್ಮ ಯಜಮಾನ್ರಿಗೆ ಅಷ್ಟು ಕ್ರಿಸ್ಪಿ ಇಷ್ಟ ಇಲ್ಲ. ಅದರಿಂದ ನಾನು ಅವ್ರಿಗೆ ಕೊಡೋಕ್ಕೋಸ್ಕರ ಸ್ವಲ್ಪ ಸಾಫ್ಟಾಗಿ ಮಾಡಿದ್ದೀನಿ. ನಿಮಗೆ ಹೆಂಗೆ ಬೇಕು ಹಂಗೆ ಮಾಡ್ಕೋಬೋದು. ಕ್ರಿಸ್ಪಿ ಬೇಕಾದ್ರೆ ಸ್ವಲ್ಪ ಲಾಂಗರ್ ಟೈಮ್, ಸ್ವಲ್ಪ ಜಾಸ್ತಿ ಟೈಮ್ ಇಡಬೇಕು. ಇದಾದರೆ ಇನ್ನೊಂದು ಹಾಕ್ತಾಯಿದ್ದೀನಿ. ಮಾಡಿಬಿಟ್ಟು ಇದಕ್ಕೆ ಏನು ಎಣ್ಣೆ ಹಾಕ್ಬೇಕಂತೆಲ್ಲ, ಒಂದು 2 ಸತಿ ಮಾತ್ರ, ಒಂದು 2 ದೋಸೆಗೆ ಒಂಚೂರು ಎಣ್ಣೆ ಹಾಕ್ಬೇಕಷ್ಟೆ, ಆಮೇಲೆ ಎಣ್ಣೆ ಹಾಕ್ಬೇಕಂತ ಇಲ್ಲ, ಅದು ಹಂಗೆ ಆಗುತ್ತೆ. ಈಗ ಬಿಟ್ಬಿಟ್ಟಿದ್ದೀನಿ. ಇದೀಗ ನಾನು ನಮ್ಮ ಯಜಮಾನ್ರಿಗೆ ಕೊಡ್ತಾಯಿದ್ದೀನಿ. ಇದು ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಮಾಡಬೇಕು.